ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಲಾಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ, ಕವನದ ರುಚಿಯನ್ನು ಸವಿಸುತ್ತಾ, ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ 2 ಸಾಲನ್ನು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಮಹಾಶಿವರಾತ್ರಿಯ ದಿನ ಶಿವನ ಬಗ್ಗೆ ಕವನವನ್ನು ಬರೆದಿರುವುದು ತುಂಬ ಖುಷಿಕರ ಸಂಗತಿಯಾಗಿದೆ. ಮಹಾಶಿವರಾತ್ರಿ ಶಿವನನ್ನು ಆರಾಧಿಸೋ ದಿನ. ಶಿವ ಎಂದ ತಕ್ಷಣ ಮನದಲ್ಲಾಗುತ್ತದೆ ರೋಮಾಂಚನ. ಶಿವನೆಂಬ ಹೆಸರಲ್ಲಿದೆ ಶಕ್ತಿ. ಭಕ್ತಿಯಿಂದ ಭಜನೆ ಮಾಡಿದರೆ ದೊರೆಯುತ್ತದೆ ಮುಕ್ತಿ. ಅರ್ಧನಾರೇಶ್ವರ ಎಂದು ಹೆಸರುವಾಸಿಯಾಗಿ ಪಾರ್ವತಿಯನ್ನು ಮನದಲ್ಲೇ ಪ್ರೀತಿಸಿ ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮ ಶ್ರಮವನ್ನು ವಹಿಸಿ ಭಕ್ತರಿಗೆ ಎಲ್ಲ ವರದಾನಗಳನ್ನು ನೀಡಿ ಹಾರೈಸಿ ತಪಸ್ಸು ತ್ಯಾಗ ತಾಂಡವದ ಪ್ರತಿರೂಪವೇ ಶಿವ ತಮ್ಮ ಭಕ್ತರನ್ನು ಮಕ್ಕಳಂತೆ ಹರಸುವ. ಎಲ್ಲರಿಗೂ ಶಿವ ಎಂದರೆ ಪಂಚಪ್ರಾಣ, ಶಿವನಿಗೆ ಮಾಡಬೇಕು ಶಿರಬಾಗಿ ನಮನ. ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್. ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಆ ಶಿವ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ನೀಡಿ ಕರುಣಿಸಲಿ ಎಂದು ಹೇಳುತ್ತಾ ನನ್ನ ಕವನವನ್ನು ಮುಗಿಸುತ್ತಿದ್ದೇನೆ. ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ತಮ್ಮ ಮುಂದೆ. ಈ ಕವನ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆ ಎಂದು ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು.